ನಮಸ್ಕಾರ. ಸಾಲ ತೀರಿಸುವ ಏಕೈಕ ಮಂತ್ರ ಇದು. ಪ್ರತಿ ಮಂಗಳವಾರದ ದಿನ ನಾರಾಯಣ ಕವಚಂ ಅಂತ ಬರುತ್ತೆ ಯೂಟ್ಯೂಬ್ನಲ್ಲಿ. ನಾರಾಯಣ ಕವಚಂನ ನೀವು ಯೂಟ್ಯೂಬಲ್ಲಿ ಕೇಳ್ತಾ ಕೈನಲ್ಲಿ ದುಡ್ಡಿಟ್ಕೊಂಡು ನಾರಾಯಣ ಕವಚಂನ ಕೇಳ್ತಾ, ತದನಂತರ ಮಂಗಳವಾರ ಸಂಜೆ 8ರಿಂದ 9 ಗಂಟೆ ಒಳಗಡೆ ಸಾಲ ಮಾಡ್ಕೊಂಡಿರ್ತೀರಲ್ಲ, ಸಾಲ ತೀರಿಸೋದಕ್ಕೆ ದುಡ್ಡು ಕೊಡ್ತಾ ಬನ್ನಿ. ಬೇಗ ನಿಮ್ಮ ಸಾಲ ತೀರ್ತಾ ಬರುತ್ತೆ. ಮಂಗಳವಾರದ ದಿನ ನಾರಾಯಣ ಕವಚ ಯೂಟ್ಯೂಬಲ್ಲಿ ನಾರಾಯಣ ಕವಚಂ ಅಂತ ಹೊಡೀರಿ, ಕನ್ನಡದಲ್ಲಿ ಬರುತ್ತೆ. ಅದನ್ನು ಕೇಳಿ ಕೈನಲ್ಲಿ ದುಡ್ಡಿಟ್ಕೊಂಡು ಸಾಲ ಮಾಡ್ಕೊಂಡಿರ್ತೀರಲ್ಲ, ಮಂಗಳವಾರದ ದಿನ ಸಾಲ ತೀರಿಸ್ತಾ ಬನ್ನಿ. ಕರೆಕ್ಟಾಗಿ ಮಂಗಳವಾರ ರಾತ್ರಿ 8 ಗಂಟೆಯಿಂದ 9 ಗಂಟೆ ಒಳಗಡೆ ಅವ್ರ ಸಾಲನ ತೀರಿಸ್ತಾ ಬನ್ನಿ. ಸಾಲನೂ ನಿಮಗೆ ಬೇಗ ತೀರ್ತಾ ಹೋಗುತ್ತೆ. ಇನ್ನು ಸಾಲ ಇನ್ನೂ ಬೇಗ ತೀರಬೇಕಪ್ಪ ಅಂದರೆ ಸೈಟೋ, ಮನೆನೋ, ಅಪಾರ್ಟ್ಮೆಂಟೋ, ಭೂಮಿನೋ, ಜಮೀನೋ, ಬಂಗಾರಗಳು, ಕಾರುಗಳು, ಸ್ಕೂಟ್ರುಗಳು, ವಾಹನಗಳು ಮಾರಿ ಬೇಗ ಇನ್ನೊಬ್ಬರ ಸಾಲನ ತೀರಿಸ್ಕೊಳ್ರಿ. ಅರ್ಥ ಆಯ್ತಾ? ಇದು ಜಾತಕಗಳಲ್ಲಿ ಹಂಗಿರ್ತವೆ. ನಿಮ್ಮ ಒಂದು ಜಾತಕಗಳಲ್ಲಿ ಗ್ರಹಗತಿಗಳು ಹಂಗೆ ಕೂತ್ಕೊಂಡಿರ್ತವೆ. ಆ ಪ್ಲೇಸ್ಮೆಂಟಲ್ಲಿ ಕೂತ್ಕೊಂಡು ದುಸ್ಥಾನಗಳು ಮನೆಯಲ್ಲಿ ಅದರದ್ದು ದಶಾಭುಕ್ತಿಗಳು ನಡೆದಾಗ ಹಣಕಾಸಿನ ಸಮಸ್ಯೆ, ಸಾಲಬಾಧೆ ಮನುಷ್ಯನಿಗೆ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಇನ್ನೊಂದು ಸ್ವಯಂಕೃತ ಅಪರಾಧ, ಒಂದು ಆಸೆ, ದುರಾಸೆ, ವ್ಯಸನಗಳಿಗೆ ಬಿದ್ದು, ದುಶ್ಚಟಗಳಿಗೆ ಬಿದ್ದು, ಇನ್ನೊಂದು ಮತ್ತೊಂದು ಆಗಿಬಿಟ್ಟಿರ್ತವೆ. ಮನೆ ಒಳಗಡೆ ಯಾರಿಗೋ ಹುಷಾರಿಲ್ಲ, ಕಾಯಿಲೆ ಕಸಲೆ ಇತ್ತು, ಅದಕ್ಕೆ ಸಾಲಗಳು ಮಾಡ್ಕೊಂಡಿದ್ವಿ ಅಂತಂದರೆ ಅದಕ್ಕೊಂದು ಎಕ್ಸೆಂಪ್ಷನ್ನು. ಅದು ಬಿಟ್ಟು ಬೇರೆ ಇನ್ನೇನಕ್ಕೆ ಮಾಡಿದ್ರು ಕೈ ಸಾಲ, ಬಡ್ಡಿ ಸಾಲ, ಅದೆಲ್ಲ ಸ್ವಯಂಕೃತ ಅಪರಾಧನೆ. ಇದಕ್ಕೆಲ್ಲ ಆಸೆ, ದುರಾಸೆ ಹೆಚ್ಚಾಗಿ ಕಾರಣ ಆಗುತ್ತೆ. ಯಾಕಂದರೆ ಕಲಿಯುಗದಲ್ಲಿ ಕಂಡಿದ್ದೆಲ್ಲ ಬೇಕು, ನೋಡಿದ್ದೆಲ್ಲ ಬೇಕು, ಕೇಳಿದ್ದೆಲ್ಲ ಬೇಕು. ಅದಕ್ಕೋಸ್ಕರ ಆ ಜಾತಕದಲ್ಲಿ ಹಂಗಿರ್ತವೆ ಆ ಗ್ರಹಗತಿಗಳು. ಅಂಥ ಟೈಮುಗಳಲ್ಲಿ ಅದು ಮನುಷ್ಯನಿಗೆ ಸಾಲ ಮಾಡಿಸುತ್ತೆ. ಸಾಲಗಳು ಮನುಷ್ಯನಿಗೆ ಬಂದುಬಿಡುತ್ತೆ, ಅದೇನೂ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾರಾಯಣ ಕವಚ ಮಂಗಳವಾರ ದಿನ ಕೈನಲ್ಲಿ ದುಡ್ಡಿಟ್ಕೊಂಡು ಪ್ರಾರ್ಥನೆ ಮಾಡ್ತಾ ಯೂಟ್ಯೂಬಲ್ಲಿ ಹಾಕ್ಕೊಂಡು ಕೇಳ್ತಾ ಬನ್ನಿ. ನಂತರ ಕರೆಕ್ಟಾಗಿ ಮಂಗಳವಾರ ರಾತ್ರಿ 8ರಿಂದ 9 ಗಂಟೆ ಒಳಗಡೆ ನಿಮ್ಮ ಸಾಲ ತೀರಿಸ್ತಾ ಬನ್ನಿ. ಸ್ವಲ್ಪನೇ ಕರೆಕ್ಟಾಗಿ ವಾರ ಮಂಗಳವಾರ ಅದೇ ಟೈಮಿಂಗ್ಸಲ್ಲಿ ಕೊಡ್ತಾ ಬನ್ನಿ. ನಿಮ್ಮ ಸಾಲನೂ ಬೇಗ ತೀರುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ. ಸಾಲ ತೀರಿಸುವ ಈ ಒಂದು ನಾರಾಯಣ ಕವಚಂನ ಮಂಗಳವಾರ ಕೇಳ್ತಾ ಬನ್ನಿ. ನಮಸ್ಕಾರ.